ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಂಬಾವಿ ಪಟ್ಟಣದ ಜನರಿಗೆ ಹೆಚ್ಚು ಅನುಕೂಲಕರವಾದ ಕೆಂಬಾವಿ ಹುಣಸಗಿ ಕಕ್ಕೇರ ಮಾರ್ಗವಾಗಿ ರಾಯಚೂರು ಬಸ್ ಇಂದಿನಿಂದ ಸಂಚಾರ ಆರಂಭಿಸಿದೆ ಎಂದು ಪುರಸಭೆ ಅಧ್ಯಕ್ಷೆ ರಹಿಮಾನ್ ಪಾಟೀಲ್ ಯಲಗೋಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೂತನ ಮಾರ್ಗದ ಬಸ್ ಚಾಲನೆಯನ್ನ ನೀಡಿ ಅವರು ಮಾತನಾಡಿದರು. ಪುರಸಭೆ ಅಧ್ಯಕ್ಷೆ ರಹಿಮಾನ್ ಪಾಟೀಲ್ ಈ ಭಾಗದಲ್ಲಿ ಬಹುದಿನದ ಬೇಡಿಕೆಯಂತೆ ಕೆಂಬಾವಿಯಿಂದ ರಾಯಚೂರಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುವ ಬಸ್ಸಿನ ಬೇಡಿಕೆ ಇತ್ತು. ಹಾಗೆಯೇ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿಗೆ ಹೋಗಿ ಬರಲು ತುಂಬಾ ಕಷ್ಟಕರವಾಗಿತ್ತು. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕೆಂಬಾವಿಯಿಂದ ರಾಯಚೂರಿಗೆ ನೇರ ಸಂಪರ್ಕ ಕಲ್ಪಿಸುವ ಬಸ್ಸಿನ ಸೌಲಭ್ಯ ಒದಗಿಸಲು ಮಾನ್ಯ ಸಂಸದರು ರಾಯಚೂರಿವರಿಗೆ ಮನವಿ ಮಾಡಿದಾಗ ಸ್ಪಂದಿಸಿ ನೂತನ ಬಸ್ಸಿನ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ರವಿಶಂಕರ್ ಸೊನ್ನದ, ರಾಘವೇಂದ್ರ ದೇಶಪಾಂಡೆ, ಮಲ್ಲಿನಾಥ ಗೌಡ ಪಾಟೀಲ, ಬಾಬಾ ಕೆಂಬಾವಿ, ಅದಮ ಕಾಜಿ, ಇಲಿಯಾಸ್, ಚೆನ್ನಯ್ಯ ಚಿಕ್ಕಮಠ ಅವರದು, ನಾಲ್ತವಾಡ, ರಂಗಪ್ಪ, ಹನೀಫ್ ಸಾಸನೂರ್, ಮಾನಪ್ಪ ಮಾಲಹಳ್ಳಿಕರ ಸಾರ್ವಜನಿಕರು ಇಲ್ಲಿ ಉಪಸ್ಥಿತರಿದ್ದರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಶಹಾಪುರ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.